ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ಧೋತಿ ಪ್ಯಾಂಟನ್ನು ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಹೊಲಿಯೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪಬೇಕು ಅಂದರೆ ಆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಉದ್ದವನ್ನು 30 ಇಂಚನ್ನು ತಗೋಬೇಕು. ಅದರಲ್ಲಿ 20 ಇಂಚ್ಗೆ ಮಾರ್ಕ್ ಹಾಕಬೇಕು. ಅದನ್ನು ಮಧ್ಯಕ್ಕೆ ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದನ್ನು 20 ಇಂಚು ಮಾರ್ಕ್ ಹಾಕಿರೋದಕ್ಕೆ ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈಗ ನಾವು ಅಲ್ಲಿಗೆ 7 ಇಂಚ್ಗೆ ಮಾರ್ಕ್ ಹಾಕಬೇಕು. ಈ ಕಡೆ 1 ಇಂಚು ಮತ್ತು ಈ ಕಡೆ 1 ಇಂಚ್ಗೆ ಮಾರ್ಕ್ ಹಾಕಬೇಕು. ಮೇಲ್ಗಡೆನೂ ಕೂಡ ಅಷ್ಟೇ, ಆ ಕಡೆ 1 ಇಂಚು ಈ ಕಡೆ 1 ಇಂಚ್ಗೆ ಮಾರ್ಕ್ ಹಾಕೊಂಡು ಲೈನನ್ನು ಹಾಕಬೇಕು. ಈಗ ಇದಕ್ಕೆ ಸ್ವಲ್ಪ ಕ್ರಾಸಾಗಿ ಈ ರೀತಿ ಮಾರ್ಕ್ ಹಾಕಬೇಕು. ಈಗ ಇದನ್ನು ನಾವು ಕಟ್ ಮಾಡ್ಕೋಬೇಕು. ಇದನ್ನು ಈಗ ಇಲ್ಲಿ ನಾವು 3 ಇಂಚ್ಗೆ ಮಾರ್ಕ್ ಹಾಕಬೇಕು. ಅದನ್ನು ನಾವು ಕ್ರಾಸಾಗಿ ಶೇಪ್ ತಗೋಬೇಕು. ಈಗ ಅದನ್ನು ನಾವು ಕಟ್ ಮಾಡ್ಕೋಬೇಕು. ಅದನ್ನು ಕಟ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ. ಈಗ ಇದನ್ನು ನಾವು ಆಪೋಸಿಟ್ಟು ಈ ರೀತಿ ಇಟ್ಕೊಂಡು ನಾವೀಗ ಅಲ್ಲಿ ಈಗ ನಾವು ಸೈಡಲ್ಲಿ ಬಾರ್ಡ್ರನ್ನು ಅಟ್ಯಾಚ್ ಮಾಡ್ಕೋಬೇಕು. ಅಲ್ಲಿ 2 ಪೀಸ್ಗೂ ಕೂಡ ಬಾರ್ಡ್ರನ್ನು ಈ ರೀತಿ ನಾವು ಸ್ವಲ್ಪ ಅರ್ಧ ಇಂಚು ಫೋಲ್ಡ್ ಮಾಡಿ ಅದ್ರ ಮೇಲೆ ನಾವು ಬಾರ್ಡ್ರನ್ನು ಸ್ಟಿಚ್ ಮಾಡ್ಕೋಬೇಕು. ಈ ಕಡೆ ಕೂಡ ಅಷ್ಟೇ ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಎರಡು ಸೈಡು ಕೂಡ ನಾವು ಬಾರ್ಡ್ರನ್ನು ಅಟ್ಯಾಚ್ ಮಾಡ್ಕೋಬೇಕು. ಈಗ ನಾವು ಈ ರೀತಿ ನರಿಗೆಯನ್ನು ಇಡ್ಕೋಬೇಕು. ಎರಡು ಸೈಡು ಸ್ವಲ್ಪ ನರಿಗೆಯನ್ನು ಈ ರೀತಿ ಇಡ್ಕೋಬೇಕಿದು.
ಇನ್ನು ಒಂದು ಪೀಸ್ ಕೂಡ ಅಷ್ಟೇ ಇದೇ ರೀತಿ ನೆರಿಗೆಯನ್ನು ನಾವು ಹಾಕಬೇಕು. ಈಗ ಎರಡು ಆಪೋಸಿಟ್ ನೆರಿಗೆ ಇದೆ. ಈಗ ನಾವು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ನೀವು ಸ್ಟಿಚ್ ಮಾಡಬೇಕಾದ್ರೆ ತುಂಬ ನೋಡಿ ಸ್ಟಿಚ್ ಮಾಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ಟಿಚ್ ಆದ ನಂತರ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಟರ್ನ್ ಮಾಡಿ ಬಾರ್ಡ್ರಿಗೆ ನಾವು ಬಾರ್ಡ್ರನ್ನು ನೀಟಾಗಿ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡಬೇಕು. ಈ ರೀತಿ ಸ್ಟಿಚ್ ಮಾಡ್ಬೇಕಾದ್ರೆ ಅಲ್ಲಿ ಟರ್ನ್ ಮಾಡಬೇಕಾದ್ರೆ ನೀಟಾಗಿ ನೋಡಿ ಟರ್ನ್ ಮಾಡ್ಕೊಳ್ಳಿ. ಅದೇನಾದ್ರು ನೀವು ಸ್ವಲ್ಪ ಟರ್ನಿಂಗ್ ಮಾಡೋದು ಚೇಂಜ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಈ ಕಡೆ ಇನ್ನೊಂದು ಸೈಡ್ ಕೂಡ ಅಷ್ಟೇ ಈ ರೀತಿ ಟರ್ನ್ ಮಾಡಿ ಅದನ್ನು ಉಲ್ಟಾ ಮಾಡಿ ಇಟ್ಕೋಬೇಕು. ಈ ಕಡೆ ಒಂದು ಪೀಸ್ ಇರುತ್ತಲ್ಲ ಅದಕ್ಕೆ ನಾವು ಎರಡನ್ನು ಕೂಡ ಜಾಯಿಂಟ್ ಮಾಡಬೇಕು. ನೋಡಿ ಈ ಜಾಯಿಂಟು ನಮಗೆ ತುಂಬ ಇಂಪಾರ್ಟೆಂಟು. ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಈ ರೀತಿ ಒಳಗಡೆ ಟರ್ನ್ ಮಾಡಿ ಇದನ್ನು ನಾವು ಈ ರೀತಿ ಟರ್ನ್ ಮಾಡಿ ಇಟ್ಕೋಬೇಕು. ಮೂರು ಪೀಸನ್ನು ಕೂಡ ನಾವು ಜಾಯಿಂಟ್ ಮಾಡಬೇಕು. ಇದೇ ಜಾಯಿಂಟ್ ಮೇನ್ ಇಂಪಾರ್ಟೆಂಟು. ನೀಟಾಗಿ ನೋಡಿ ಜಾಯಿಂಟ್ ಮಾಡಿ. ಈ ರೀತಿ ಜಾಯಿಂಟ್ ಆದಮೇಲೆ ನಾವು ಹಿಂದಗಡೆ ನಾವು ಪೀಸ್ ಇರುತ್ತಲ್ಲ ಇದನ್ನು ನಾವು ನೆರಿಗೆ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು. ಆ ರೀತಿ ನೆರಿಗೆಯನ್ನು ಇಟ್ಕೊಂಡು ನಾವು ಜಾಯಿಂಟ್ ಮಾಡಬೇಕು. ಅದನ್ನು ಸೆಂಟ್ರಿಗೆ ಜಾಯಿಂಟ್ ಮಾಡಬೇಕು. ಇನ್ನು ಒಂದು ಸೈಡ್ ಕೂಡ ಅಷ್ಟೇ ನಾವು ಈ ಥರ ನೆರಿಗೆ ಇಟ್ಕೊಂಡು ನಾವು ಅದನ್ನು ಸೆಂಟ್ರಿಗೆ ಜಾಯಿಂಟ್ ಮಾಡಬೇಕು. ಈಗ ನಾವು ಮೇಲ್ಗಡೆ ಪಟ್ಟಿನ ನಾವು ಜಾಯಿಂಟ್ ಮಾಡ್ಕೊಂಡು 4 ಇಂಚ್ ಪಟ್ಟಿಯನ್ನು ತಗೊಂಡಿದ್ದೀವಿ. ಅದನ್ನು ಸೆಂಟ್ರ್ ಜಾಯಿಂಟ್ ಮಾಡ್ಕೋಬೇಕು. ಸೆಂಟ್ರ್ ಜಾಯಿಂಟ್ ಮಾಡ್ಕೊಂಡು ಸುತ್ತ ನಾವು ಸ್ಟಿಚ್ ಹಾಕಬೇಕು.
ಈಗ ಇದನ್ನು ನಾವು ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಮೇಲ್ಗಡೆ ನಾವು ಸ್ಟಿಚ್ ಮಾಡ್ಕೋಬೇಕು. ಒಂದು ಇಂಚಷ್ಟು ಗ್ಯಾಪ್ ಕೊಟ್ಟು ನಾವು ಅಲ್ಲಿ ಎಲಾಸ್ಟಿಕ್ಕನ್ನು ನಾವು ಹಾಕಬೇಕು. ಎಲಾಸ್ಟಿಕ್ ಜಾಯಿಂಟ್ ಮಾಡ್ಕೊಂಡು ನಾವು ಓಪನ್ ಇರೋ ಜಾಗನ ಕ್ಲೋಸ್ ಮಾಡಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Thank you for watching.